ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಈ ವಿಡಿಯೋವನ್ನು KAS ಮೈನ್ಸ್ ಆಸ್ಪಿರೆಂಟ್ಸ್ ಅಲ್ಲದೆ ಫ್ಯೂಚರ್ KAS ಆಕಾಂಕ್ಷಿಗಳು, PSI PC ಆಕಾಂಕ್ಷಿಗಳು ಹಾಗೂ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ನೋಡಬೇಕಾದ KAS ಚಕ್ರವ್ಯೂಹ ಪಂಚವಾರ್ಷಿಕ ಯೋಜನೆ ಆಗಿದೆ. ಇದರಲ್ಲಿ ಕರ್ನಾಟಕ ಸ್ಪರ್ಧಾ ಪರೀಕ್ಷೆಗಳು ಎಕ್ಸಾಮ್ ಸೈಕಲ್ನ ಕಿರುಪರಿಚಯ ಮಾಡಿಕೊಡುತ್ತೇನೆ. ಈ ವಿಡಿಯೋದಲ್ಲಿ KAS 2024ನ ಎಕ್ಸಾಮ್ ಸ್ಟಾರ್ಟ್ ಹೇಗಾಯಿತು ಮತ್ತು ಎಂಡ್ ಹೇಗೆ ನಡೆಯಲಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ. ಎಕ್ಸಾಮ್ ಸ್ಟಾರ್ಟ್ ಯಾವಾಗಾಯಿತು, ಫಸ್ಟ್ ಪ್ರಿಲಿಮ್ಸ್ ಆ್ಯಂಡ್ ಇಟ್ಸ್ ಇಶ್ಯೂಸ್ ಮತ್ತು ಅದು ಏನಕ್ಕೆ ಕ್ಯಾನ್ಸಲ್ ಆಯಿತು, ಸೆಕೆಂಡ್ ಪ್ರಿಲಿಮ್ಸ್ ಅಗೇನ್ ಅದರ ಇಶ್ಯೂಸ್ ಏನು, ಕ್ಯಾಟ್ ಏನಂತ ಆರ್ಡರ್ ಕೊಡ್ತು, ಮೈನ್ಸ್ ಎಕ್ಸಾಮ್ ಆಯಿತು ಅದರ ಇಶ್ಯೂಸ್ ಏನು, ಮೇಜರ್ ಪ್ರಾಬ್ಲಮ್ಸ್ ಏನೇನು ಫೇಸ್ ಆಯಿತು ಈ KAS ನೋಟಿಫಿಕೇಷನಲ್ಲಿ. ಎಕ್ಸಾಂಪಲ್ ಕನ್ನಡ ಟ್ರಾನ್ಸ್ಲೇಷನ್ 56% ರಿಸರ್ವೇಷನ್ ಇಶ್ಯೂ, 28 ಅಕ್ಟೋಬರ್ 2024 ಗೌರ್ಮೆಂಟ್ ಆರ್ಡರ್ ರಿಲೇಟೆಡ್ ಟು ಕ್ಯಾನ್ಸಲೇಷನ್ ಆಫ್ ನೋಟಿಫಿಕೇಶನ್ ಹಾಗೂ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ KASದು, ಹಾಗೂ KAS ಮೈನ್ಸ್ ರಿಸಲ್ಟ್ ಯಾವಾಗ ಬರಬಹುದು, ಈ ಎಲ್ಲ ಪಾಯಿಂಟ್ಸ್ನ ಮಾಹಿತಿಯನ್ನು ನಾನು ಕೊಡುತ್ತೇನೆ. ಸೊ ವಿಡಿಯೋವನ್ನು ಸ್ಟಾರ್ಟಿಂದ ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ. ಎಂಟೈರ್ KAS ಪ್ರಾಸೆಸ್ಸಲ್ಲಿ 3 ಇಶ್ಯೂಸ್ ಕಂಡುಬರುತ್ತೆ. ಇದನ್ನು ನಾನು ಈ KAS ಪಂಚವಾರ್ಷಿಕ ಸೈಕಲ್ನ ಜೊತೆಗೆ ಹೇಳ್ತಾ ಹೋಗುತ್ತೇನೆ. KAS ನೋಟಿಫಿಕೇಶನ್ ಆಗಿದ್ದು 26 ಫೆಬ್ರವರಿ 2024ರಲ್ಲಿ. KAS ಪ್ರಿಲಿಮ್ಸ್ ಆಗಿದ್ದು 25 ಆಗಸ್ಟ್ 2024. ಇದರಲ್ಲಿ ಮೇಜರ್ ಇಶ್ಯೂಸ್ ಏನು ಕಂಡು ಬರುತ್ತಂದರೆ ಕನ್ನಡ ಟ್ರಾನ್ಸ್ಲೇಷನ್ ಏನಕ್ಕಾಯಿತು. ಸೋ ಮೆನಿ ಮಿಸ್ಟೇಕ್ಸ್ ವಾಸ್ ಫೌಂಡ್ ವೈಲ್ ಟ್ರಾನ್ಸ್ಲೇಷನ್. ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ತುಂಬ ಎರರ್ಸ್ ಫೈಂಡ್ ಔಟ್ ಆಯಿತು. ರೀಸನ್ನು ಏನಾದರೂ AI ಟೂಲ್ಸ್ ಹೊಸದಂತ KPSC ಅವರು ಯೂಸ್ ಮಾಡಿರ್ಬೋದು, ವಿಚ್ ಈಸ್ ವೆರಿ ಡೇಂಜರಸ್. ಇದರ ಬದಲು ಯಾರಾದರೂ ಪ್ರೊಫೆಸರ್ಗೆ ಒಂದು 2,000 ರೂಪಾಯಿ ಇಲ್ಲಾಂದರೆ ಹೇಳಿದರೆ ಫ್ರೀಯಾಗಿ ಸಹ ಟ್ರಾನ್ಸ್ಲೇಷನ್ ಮಾಡಿಕೊಟ್ಟು ಬಿಟ್ಟವರು. ಸೊಲ್ಯೂಷನ್, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ನಮ್ಮ ಸಾಮಾನ್ಯ ಮುಖ್ಯಮಂತ್ರಿಗಳು KAS ಪ್ರಿಲಿಮ್ಸ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಅದನ್ನು ಎಕ್ಸಾಮ್ ಮಾಡಬೇಕೆಂದು ಆದೇಶ ಮಾಡಿದರು. ಇಲ್ಲಿ ಒಂದು ಮೇಜರ್ ಕ್ಲಾಶ್ ಆಫ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯಿತು. ಏನಂದರೆ ನಮ್ಮ ಸಂವಿಧಾನದಲ್ಲಿ 3 ಅಂಗಗಳಿವೆ, ಅಂದರೆ 3 ಆರ್ಗನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಡಿವಿಷನ್ ಆಫ್ ಪವರ್ಸ್ ಅಂತ. ದಿಸ್ ಈಸ್ ಎ ಫಂಡಮೆಂಟಲ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್. ಇದನ್ನು ಯಾವುದೇ ಕಾರಣಕ್ಕೆ ಯಾರೂ ಚೇಂಜ್ ಮಾಡೋ ಹಾಗಿಲ್ಲ. ಈ 3 ಆರ್ಗನ್ಸ್ ಯಾವ್ದ್ಯಾವುದು ಅಂದರೆ ಲೆಗಿಸ್ಲೇಟಿವ್, ವಿಧಾನಮಂಡಲ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ, 3ನೇದು ಜುಡಿಷಿಯರಿ ನ್ಯಾಯಾಂಗ. ಈ 3 ಅಂಗಗಳು ತಮ್ಮ ಚೌಕಟ್ಟಿನಲ್ಲಿದ್ದು ಕೆಲಸ ಮಾಡಬೇಕು. ಲೆಗಿಸ್ಲೇಟಿವ್ ಲಾ ಮೇಕಿಂಗ್, ನಮ್ಮ PM, CM, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, MP, MLA ಇವರುಗಳೆಲ್ಲ. ಎಕ್ಸಿಕ್ಯೂಟಿವ್, ಇದರಲ್ಲಿ 2 ವಿಧವಾದ ಎಕ್ಸಿಕ್ಯೂಟಿವ್ ಬರ್ತಾರೆ. ಒಂದು ಪರ್ಮನೆಂಟ್ ಹಾಗೂ ಟೆಂಪರರಿ. ಪರ್ಮನೆಂಟ್ IAS, IPS, ಗೆಜೆಟೆಡ್ ಪ್ರೊಫೆಷನಲ್ಸ್. ಟೆಂಪರರಿ PM, CM, MLA, MP ಇವರು. ಜುಡಿಷರಿ, ಲಾ ಎಕ್ಸಿಕ್ಯೂಷನ್ ಮತ್ತು ಇಂಪ್ಲಿಮೆಂಟೇಷನ್ ಪ್ರಾಪರ್ ಆಗಿ ಆಗುತ್ತಿದೆಯೋ ಇಲ್ಲವೋ ಇದನ್ನು ನೋಡಿಕೊಳ್ಳುವುದು. ಔಟ್ ಆಫ್ ಲಾ ಆ್ಯಕ್ಟ್ ಆರ್ ಆ್ಯಕ್ಟಿವಿಟೀಸನ್ನು ಅಡ್ರೆಸ್ ಮಾಡುವ ಕೆಲಸ ಜುಡಿಷರಿದಾಗಿರುತ್ತೆ. ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಅಡ್ರೆಸ್ ಮಾಡುವ ಕೆಲಸ ಜುಡಿಷರಿದು ಆಗಬೇಕಾಗಿತ್ತು. ಆದರೆ CM ಇಂಟರ್ವೆನ್ಷನ್ ಬ್ಯಾಲೆನ್ಸ್ ಆಫ್ ಪವರನ್ನು ಹ್ಯಾಂಪರ್ ಮಾಡ್ತು. ಈ ಪಾಯಿಂಟನ್ನು ಹೈಕೋರ್ಟ್ ಸಹ ಕ್ವಶನ್ ಮಾಡ್ತು. ಸೆಕೆಂಡ್ ಪಾಯಿಂಟ್ ಏನಂದರೆ ನಮ್ಮ ಸಂವಿಧಾನದಲ್ಲಿ ಇಂಡಿಪೆಂಡೆಂಟ್ ಬಾಡೀಸ್ ಇದ್ದಾವೆ. ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಅಂಡರ್ ಆರ್ಟಿಕಲ್ 324, UPSC, KPSC ಅಂಡರ್ ಆರ್ಟಿಕಲ್ 315 to 323, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆರ್ಟಿಕಲ್ 148 to 151, ಅದರಲ್ಲಿ SAT ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ. ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280. ಇವರ ನಡುವೆ ಯಾರು ಇಂಟರ್ವೆನ್ಷನ್ ಮಾಡಬಾರದು. ಈವನ್ PM, CM ಆದರೂ ಸಹ ಈ ಇಂಡಿಪೆಂಡೆಂಟ್ ಬಾಡೀಸ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ವರ್ಕಿಂಗಲ್ಲಿ ಯಾವುದೇ ಅಡಚಣೆಗಳು ಮಾಡಬಾರದು. ಇದು ಏನಾದರೂ ಮಾಡಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ ಆರ್ ಸಂವಿಧಾನ ತಿದ್ದುಪಡಿ ಮಾತ್ರ ಇಂಟರ್ವೆನ್ಷನ್ ಮಾಡಬೇಕು. ಸೊ CM ಇನ್ವಾಲ್ವ್ಮೆಂಟ್ ಈಸ್ ನಾಟ್ ನೀಡೆಡ್ ಇನ್ ದಿಸ್ ಕೇಸ್. ಔಟ್ಕಮ್ ಏನಾಯ್ತಂದರೆ ಫಸ್ಟ್ ಪ್ರಿಲಿಮ್ಸ್ ಕ್ಯಾನ್ಸಲ್ ಆಯಿತು. ಸೆಕೆಂಡ್ ಪ್ರಿಲಿಮ್ಸ್ ವಿತಿನ್ 2 months ಮಾಡಬೇಕಂತ CM ಹೇಳಿದರು. ಸೆಕೆಂಡ್ ಪ್ರಿಲಿಮ್ಸ್ ಸಹ ಆಯಿತು, ಆದರೆ ಅದರಲ್ಲೂ ಸಹ ಟ್ರಾನ್ಸ್ಲೇಷನ್ ಎರರ್ಸ್ ಕಾಣಿಬಂತು. ಸೊ CM ಈ ಸತಿ ಇನ್ವಾಲ್ವ್ ಆಗಿಲ್ಲ. ಕೇಸ್ ಸಹ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಸೊ ಮೈನ್ಸ್ ನಡೆಯಿತು. ಕಮಿಂಗ್ ಟು ದ ಸೆಕೆಂಡ್ ಪ್ರಾಬ್ಲಮ್ ಆಫ್ KAS ಗೆಜೆಟೆಡ್ ಪ್ರೊಫೆಷನಲ್ಸ್, ದಟ್ ಈಸ್ ರಿಲೇಟೆಡ್ ಟು 56% ರಿಸರ್ವೇಷನ್ ಪಾಲಿಸಿ. ಇದರಲ್ಲಿ ಫಸ್ಟ್ ಆಗಿ ಮಧು BN ಅವರು KAS 56% ರಿಸರ್ವೇಷನ್ ರಿಲೇಟೆಡ್ ಇಶ್ಯೂ ಸೈಂಟಿಫಿಕ್ ಆಗಿಲ್ಲ ಅಂತ ಕ್ಯಾಟಲ್ಲಿ ಒಂದು ಕೇಸ್ ಹಾಕ್ತಾರೆ ಹಾಗೂ ಆ ಕೇಸನ್ನು ಗೆಲ್ತಾರೆ. ಕ್ಯಾಟ್ ಔಟ್ಕಮ್ ಅಲ್ಲಿ 4 ಪಾಯಿಂಟ್ಸ್ ಮೆನ್ಷನ್ ಆಗಿರುತ್ತೆ. ನೀವು ಈ ಪಾಯಿಂಟ್ಸನ್ನು ಸ್ಕ್ರೀನಲ್ಲಿ ನೋಡ್ಬೋದು. ದ ಅಪ್ಲಿಕೇಶನ್ ಈಸ್ ಅಲೌಡ್ ಅಂದರೆ ಮಧು BN ಅವರಿಗೆ ಪಾಸಿಟಿವ್ ಸಿಗ್ನಲ್ ಸಿಕ್ಕಿದೆ. ಮತ್ತು ಸೆಕೆಂಡ್ ಪಾಯಿಂಟಲ್ಲಿ ಥರ್ಡ್ ರೆಸ್ಪಾಂಡೆಂಟ್ಗೆ ಕ್ಯಾಟ್ ಡೈರೆಕ್ಷನ್ ಮಾಡುತ್ತೆ. ಏನಂದರೆ ನಿಮ್ಮ ಇಂಟರ್ನಲ್ ರಿಸರ್ವೇಷನ್ ಪಾಲಿಸಿ, internal reservation related to jobs classification from page number 28 to 41. In
ಕೆ ಎಸ್ ನೋಟಿಫಿಕೇಶನ್. ಇದನ್ನು ನೀವು ಕೆ ಎಸ್ ನೋಟಿಫಿಕೇಶನಲ್ಲಿ ನೋಡ್ಬೋದು ಫ್ರಮ್ ಪೇಜ್ ನಂಬರ್ 28 to 41. ಇದು ಸೆಟ್ ಅಸೈಡ್ ಮಾಡಬೇಕು, ಅಂದರೆ ಇದನ್ನು ನಲಿಫೈ ಮಾಡಬೇಕು ಅಂತ. ಮತ್ತು ಥರ್ಡ್ ಪಾಯಿಂಟಲ್ಲಿ ಕ್ಯಾಟ್ ಆರ್ಡರ್ ಮಾಡುತ್ತೆ ಸೆಕೆಂಡ್ ರೆಸ್ಪಾಂಡೆಂಟ್ ಅಂದರೆ DPR ಸೆಕ್ರೆಟರಿಗೆ ಈ ಕೆ ಎಸ್ ನೋಟಿಫಿಕೇಶನನ್ನು ಸೆಟ್ ಅಸೈಡ್ ಮಾಡಬೇಕು ಅಂತ, ಅಂದರೆ ಇದನ್ನು ನಲಿಫೈ ಮಾಡಬೇಕು ಅಂತ. ಮತ್ತು ಫೋರ್ತ್ ಪಾಯಿಂಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ರೆಸ್ಪಾಂಡೆಂಟ್ಸ್ ಅಂದರೆ DPR, KPSC ಹಾಗೂ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಫ್ರೀ ಟು ಕ್ಯಾನ್ಸಲ್ ದಿಸ್ ನೋಟಿಫಿಕೇಶನ್ ಆ್ಯಂಡ್ ಗೋ ಅಹೆಡ್ ವಿತ್ ಫ್ರೆಶ್ ನೋಟಿಫಿಕೇಶನ್. ನಾನು ಈ ವಿಡಿಯೋವನ್ನು ಸೈಂಟಿಫಿಕ್ ಮ್ಯಾನರ್ ಬೇಸ್ಡ್ ಆನ್ ಎವಿಡೆನ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಮೈ ಲೀಗಲ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಫಾರ್ ಆರ್ ಅಗೇನ್ಸ್ಟ್ ಟುವರ್ಡ್ಸ್ ಎನಿ ಆಸ್ಪಿರೆಂಟ್ಸ್. ಸೊ ನಾನು ರೆಫರ್ ಮಾಡುತ್ತಿರುವ ಪ್ರತಿ ಡಾಕ್ಯುಮೆಂಟ್ಸ್, ಎಕ್ಸಾಂಪಲ್ KS ನೋಟಿಫಿಕೇಶನ್ ಆಗಿರ್ಬೋದು, ಕ್ಯಾಟ್ ಆರ್ಡರ್ ಆಗಿರ್ಬೋದು, ಮಧು BN ಕೇಸ್ ಹಾಗೂ ಅದರ್ ಕೇಸಸ್ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಸೊ ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ವಾಚ್ ಇಟ್ ಲೇಟ್. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಈ ಕ್ಯಾಟ್ ಆರ್ಡರನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡುತ್ತೆ ಅಗೇನ್ಸ್ಟ್ ಮಧು BN. ಆಗ ಒಂದು ಇಂಟರಿಮ್ ಆರ್ಡರ್ ಬರುತ್ತೆ. ಅದರಲ್ಲಿ ಏನು ಅಂದರೆ KPSC ಕ್ಯಾನ್ ಕಂಟಿನ್ಯೂ ಇಟ್ಸ್ ಎಕ್ಸಾಮಿನೇಷನ್ ಪ್ರಾಸೆಸ್, ಆದರೆ ಫೈನಲ್ ರಿಸಲ್ಟ್ ಹೈಕೋರ್ಟ್ ಆಫ್ ಕರ್ನಾಟಕ ಅಪ್ರೂವಲ್ ಇಲ್ಲದೆ ಬಿಡುಗಡೆ ಮಾಡುವಂಗಿಲ್ಲ ಅಂತ. ಇದಾದ ಮೇಲೆ 2 more ಕೇಸಸ್ ರಿಲೇಟೆಡ್ ಟು 56% ರಿಸರ್ವೇಷನ್ ಪಾಲಿಸಿ ಈ ಮಧು BN ಕೇಸ್ ಜೊತೆ ಸೇರಿಕೊಳ್ಳುತ್ತೆ. ಅದು ಯಾವುದಾದ್ರು ಅಂದರೆ, ಫಸ್ಟ್ ಮಧು BN ಕೇಸ್ ಟೈಪ್ ಆ್ಯಂಡ್ ನಂಬರ್ ಬಂದಿದ್ದೆ ರಿಟ್ ಪಿಟಿಷನ್ ನಂಬರ್ 18295. ಸೆಕೆಂಡ್ ಕೇಸ್ ಶ್ರೀ ಮಹೇಶ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ರಿಟ್ ಪಿಟಿಷನ್ ಕೇಸ್ ನಂಬರ್ ಬಂದಿದೆ 3334/2023 ಇಯರ್. ನೆಕ್ಸ್ಟ್ ಥರ್ಡ್ ಕೇಸ್ ಬಂದಿದ್ರೆ ಮಹೇಂದ್ರ ಕುಮಾರ್ ಮಿತ್ರ ಕೇಸ್ ನಂಬರ್ ಬಂದಿದ್ದೆ 200463 ಆ್ಯಂಡ್ ಟೈಪ್ ಈಸ್ ರಿಟ್ ಪಿಟಿಷನ್. ಇಯರ್ ಬಂದಿದೆ 2025. ಈ ರಿಟ್ ಪಿಟಿಷನ್ ಏನಂದರೆ, ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಥ್ರೂ ವಿಚ್ ಎನಿ ಪರ್ಸನ್, ಯಾರಾದರೂ ಆಗಿರಲಿ, ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಟು ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಹೈಕೋರ್ಟನ್ನು ಆರ್ಟಿಕಲ್ 226 ಅಂಡರಲ್ಲಿ ಹಾಗೂ ಸುಪ್ರೀಂ ಕೋರ್ಟನ್ನು ಆರ್ಟಿಕಲ್ 32 ಅಂಡರಲ್ಲಿ ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ರೈಟ್ಸ್ ಆ್ಯಂಡ್ ಫಾರ್ ಜುಡಿಷಿಯಲ್ ರಿವ್ಯೂ ಆಫ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ಸ್. ಇದಾದ ಮೇಲೆ 27 ನವೆಂಬರ್ 2025 ಹೈಕೋರ್ಟ್ ಆಫ್ ಕರ್ನಾಟಕ ಹಿಯರಿಂಗಲ್ಲಿ ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ಮಿಸ್ಟರ್ ಶಶಿಕುಮಾರ್ ಶೆಟ್ಟಿ ಸರ್ ಅವರು ಒಂದು ಕೇಸನ್ನು ರೆಫರ್ ಮಾಡ್ತಾರೆ. ಇದು ಛತ್ತೀಸ್ಗಢಲ್ಲಿ ನಡೆದಿರುವ ಒಂದು ಇಶ್ಯೂ ಆಗಿರುತ್ತೆ. ಅದರಲ್ಲಿ ಏನಂದರೆ, ಒಂದು ಅಕಾಡೆಮಿ 58% ರಿಸರ್ವೇಷನ್ ಬೇಸಿಸ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಆವಾಗ ಹೈಕೋರ್ಟಲ್ಲಿ ಈ ರಿಸರ್ವೇಷನ್ ಹಾಗೂ ರಿಕ್ರೂಟ್ಮೆಂಟನ್ನು ಕ್ಯಾನ್ಸಲ್ ಮಾಡುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಕೇಸನ್ನು ಪರ್ಮಿಟ್ ಮಾಡುತ್ತೆ ಹಾಗೂ ಸೆಲೆಕ್ಷನ್ ಮತ್ತು ಅಪಾಯಿಂಟ್ಮೆಂಟ್ ಆ್ಯಂಡ್ ಪ್ರಮೋಷನ್ ಪ್ರಾಸೆಸ್ಸನ್ನು ಗೋ ಹೆಡ್ ಅಂತ ಒಂದು ಅಪ್ರೂವಲ್ ಕೊಡುತ್ತೆ. ನೆಕ್ಸ್ಟ್ ಈ ಕೇಸನ್ನ ರೆಫರೆನ್ಸ್ ತಗೊಂಡು ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ಇಂಟರಿಮ್ ಆರ್ಡರ್ ಇನ್ನೊಂದು ಕೊಡುತ್ತೆ. ಅದೇನೆಂದರೆ, ಸೊ ಇವಾಗ ನಡೀತಿರುವ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಕಂಟಿನ್ಯೂ ಮಾಡಿ ಹಾಗೂ ನ್ಯೂ ರಿಕ್ರೂಟ್ಮೆಂಟ್ ಈ ರಿಸರ್ವೇಷನ್ ಪಾಲಿಸಿ ಮೇಲೆ ನಡೀಬಾರ್ದು ಅಂತ ಒಂದು ಆರ್ಡರ್ ಕೊಡುತ್ತೆ. ಮತ್ತು KPSCಗೆ ಒಂದು ಡೈರೆಕ್ಷನ್ ಕೊಡುತ್ತೆ. ಏನಂದರೆ, KPSC ಕ್ಯಾನ್ ಗಿವ್ ಫೈನಲ್ ರಿಸಲ್ಟ್ಸ್ ಆಫ್ KS ಬಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಶುಡ್ ಬಿ ಅಬೈಡ್ ಬೈ ದ ಕೋರ್ಟ್ ಫೈನಲ್ ಹಿಯರಿಂಗ್ ಅಂತ. ಸೊ ದ ನೆಕ್ಸ್ಟ್ ಹಿಯರಿಂಗ್ ಆಫ್ ದಿಸ್ ಕೇಸ್ ಈಸ್ ಆನ್ 20th January 2026. Coming to the third problem of KS, that is government order related to cancellation of notification issued or amended after 28th October 2024. ಇದರಲ್ಲಿ ತುಂಬ ಜನ ಕನ್ಫ್ಯೂಷನಲ್ಲಿದ್ದಾರೆ. ಏನಂದರೆ, KS ಮೈನ್ಸ್ ಡೇಟ್ ಎಕ್ಸ್ಟೆಂಡ್ ಆಗಿರೋದನ್ನು ಸಹ ಅಮೆಂಡ್ಮೆಂಟ್ ಅಂತ ತಿಳಿದಿದ್ದಾರೆ. ಅಮೆಂಡ್ಮೆಂಟ್ ಮೀನಿಂಗಲ್ಲಿ ಒಂದು 3 ವರ್ಡ್ಸನ್ನು ನಾವು ನೆನಪಲ್ಲಿಟ್ಕೋಬೇಕು. ಏನಂದರೆ, ಫಸ್ಟ್ ಒಂದು ಅಡಿಷನ್, ಸೆಕೆಂಡ್ ಒಂದು ರಿಪೀಲ್, ಥರ್ಡ್ ಒಂದು ವೇರಿಯೇಷನ್. ಅಡಿಷನ್ ಅಂದರೆ ಎಕ್ಸಾಂಪಲ್ ಎಕ್ಸ್ಟ್ರಾ ಪೋಸ್ಟ್ ಅಡಿಷನ್ ಆಗಿರ್ಬೋದು, ಇಲ್ಲ ಎಕ್ಸ್ಟ್ರಾ ಸೀಟ್ಸ್ ಫಾರ್ ಇನ್ ಸರ್ವಿಸ್ ಆರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವರಿಗೆ ಕೊಡುವುದು, ಇದಾಗಿರ್ಬೋದು. ರಿಪೀಲ್ ಅಂದರೆ ನಿಮ್ಮ ಪೋಸ್ಟ್ ಆಲ್ರೆಡಿ ಅಲಾಟ್ ಆಗಿರೋ ಪೋಸ್ಟನ್ನು ರಿಮೂವ್ ಮಾಡೋದು, ಇಂಥದ್ದು ಏನಾದರೂ ಅಮೆಂಡ್ಮೆಂಟ್ ಆಗಿರಬೇಕು. ವೇರಿಯೇಷನ್ ಎಕ್ಸಾಂಪಲ್ ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಆರ್ ರೀಅರೇಂಜ್ಮೆಂಟ್ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಇಂಥವು ಏನಾದರೂ ಆದರೆ ಅವಾಗ ಅದನ್ನು ಅಮೆಂಡ್ಮೆಂಟ್ ಅಂತಾರೆ. ಇನ್ KS ಕೇಸ್ ಈ ತರಹದ ಯಾವುದೇ ಅಮೆಂಡ್ಮೆಂಟ್ ಆಗಿರೋದಿಲ್ಲ. ಸೊ ಈ ಇಶ್ಯೂವನ್ನು ಕಂಪ್ಲೀಟ್ಲಿ ನಲ್ ಆ್ಯಂಡ್ ವೈಡ್ ಆಗುತ್ತೆ, ಅಂದರೆ ಅಪ್ಲೈ ಆಗಲ್ಲ. ನನಗೆ ಒಂದು ಬೇಜಾರಾಗೋ ವಿಷಯ ಏನಂದರೆ, ತುಂಬ ಕೋಚಿಂಗ್ ಸೆಂಟರ್ಗಳು ಸುಮಾರು ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿರ್ತಾರೆ. ಅವರು ಸಹ ಈ ಇಶ್ಯೂವನ್ನು ಹೈಲೈಟ್ ಮಾಡ್ತಿದ್ದಾರೆ. ಒಂದು ಸತಿ ನಾವು ಕಾನ್ಸ್ಟಿಟ್ಯೂಷನ್, ಲಕ್ಷ್ಮೀಕಾಂತ್ ಬುಕ್ ಅಥವಾ ಯಾವುದೇ ಒಂದು CPC ಆರ್ CRPC ಆರ್ BNS
ಆರ್ BNSS. ಯಾವುದೇ ಒಂದು ಬುಕ್ಕನ್ನು ಎತ್ತಿ ನಾವು ಓದಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಅಮೆಂಡ್ಮೆಂಟ್ ಅಂದ್ರೆ ಏನು, ಇದ್ರ ಮೀನಿಂಗ್ ಏನು ಅಂತ ಫಸ್ಟ್ ತಿಳ್ಕೊಂಡು ನಾವು ಮತ್ತೆ ಈ ಕೇಸನ್ನು ಹೈಲೈಟ್ ಮಾಡಬೇಕು. ಈ ತರಹದ ಮತ್ತಷ್ಟು ವಿಡಿಯೋಸ್ ಅಂಡ್ ಅರ್ಲಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಾಟ್ಸ್ಆ್ಯಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಫೈನಲಿ ನೀವೆಲ್ಲರೂ ವೇಟ್ ಮಾಡುತ್ತಿರುವ ಪ್ರಶ್ನೆ ಅದೇನೆಂದರೆ KS ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಹಾಗೂ ರಿಸಲ್ಟ್ಸ್ ಯಾವಾಗ. ಅಂದರೆ KS ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. KS ಅಫಿಷಿಯಲ್ ವರ್ಕ್ ಲೈಕ್ ಡೇಟಾ ಎಂಟ್ರಿ ಆ್ಯಂಡ್ ಕಮಿಷನ್ ಅಪ್ರೂವಲ್ ಪ್ರೊಸೆಸ್ ನಡೆಯುತ್ತಿದೆ. KS ರಿಸಲ್ಟ್ಸ್ ಯಾವಾಗ? ಒನ್ಸ್ ದ ಅಫಿಷಿಯಲ್ ವರ್ಕ್ ಆ್ಯಂಡ್ ಕಮಿಷನ್ ಅಪ್ರೂವಲ್ ಆಗಿದ್ದ ಕ್ಷಣವೇ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಇದರ ಪರ್ಟಿಕ್ಯುಲರ್ ಡೇಟ್ಸ್ ಅಂದರೆ ಮೋಸ್ಟ್ಲಿ ಟ್ಯೂಸ್ಡೇ ಆರ್ ಫ್ರೈಡೇ ರಿಸಲ್ಟ್ಸ್ ಬಿಡ್ತಾರೆ. ಡೇಟ್ಸ್ ಡಿಸೆಂಬರ್ 9 ಅಥವಾ 12, ಇದಿಲ್ಲ ಅಂದರೆ ಡಿಸೆಂಬರ್ 3rd ವೀಕ್. ಆ ಡೇಟ್ಸ್ ಅಂದರೆ ಡಿಸೆಂಬರ್ 16 ಅಥವಾ 19 KS ರಿಸಲ್ಟ್ಸ್ ಬರುವ ಸಾಧ್ಯತೆ ತುಂಬ ಇದೆ. ಕೊನೆಯದಾಗಿ ಯಾರಿಗೆ ಅರ್ಜುನನ ಛಲ, ಗಾಂಭೀರ್ಯತೆ, ಏಕದೃಷ್ಟಿ, ಚಾಣಕ್ಯತೆ ಜೊತೆಗೆ ಮನಸ್ಸಿನ ಸ್ಥಿರತೆ ಇದೆಯೋ ಅವರೇ ಈ KS ಚಕ್ರವ್ಯೂಹದಲ್ಲಿ ಬರಲು ನಿರ್ಧಾರ ಮಾಡಿ. ಏಕೆಂದರೆ ಭೀಮನಂತಹ ಪರಾಕ್ರಮಿ, ಯುಧಿಷ್ಠರನಂತಹ ಸತ್ಯವಂತ ಸಹ ಚಕ್ರವ್ಯೂಹದಲ್ಲಿ ಹೋಗಲು ಹಿಂದೆ ಹೆಜ್ಜೆ ಇಟ್ಟವರು. ಏಕೆಂದರೆ ಸ್ವಲ್ಪ ದಾರಿ ತಪ್ಪಿದರೆ ಸಹ 12 ವರ್ಷಗಳ ವನವಾಸ ಕಾಯಂ ಆಗಿಬಿಡುತ್ತದೆ.